ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾದಯಾತ್ರೆಗೆ ಬಿಜೆಪಿ ರೆಡಿ. ಕಾಂಗ್ರೆಸ್ಗೆ ಕಸಿವಿಸಿ ಆಗ್ತಾ ಇದೆ. ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಮಾಡ್ತಾ ಇರುವಂತ ನಾಗೇಂದ್ರ ಪ್ರಕರಣ. ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ ಈಗ ನಿಂತಿದೆ. ಏನ್ ಮಾಡ್ತಾರೆ ಹಾಗಾದ್ರೆ ಹೈಕಮಾಂಡ್? ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದ್ರೆ ಈ ವಾರವೇ ನಾಗೇಂದ್ರ ರಾಜೀನಾಮೆ ಖಚಿತ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಗೆ ರೆಡಿ ಆಗಿರುವಂತ ಬಿಜೆಪಿ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ರೆಡಿ ಆಗಿರುವಂತ ಕಾಂಗ್ರೆಸ್, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದ್ರಿಂದ ವಿಪಕ್ಷಗಳ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಕ್ಕಂತಾಗಿದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆಗೆ ಕಾಂಗ್ರೆಸ್ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರಂತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದು, ಬಿಜೆಪಿ ಪಾದಯಾತ್ರೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಭಾರಿ ಲಾಭ ಆಗುತ್ತೆ, ಹೀಗಾಗಿ ರಾಜೀನಾಮೆ ಪಡೆದ್ರೆ ಒಳ್ಳೇದು ಅಂತ. ನಾಗೇಂದ್ರ ರಾಜೀನಾಮೆ ಪಡೆದು ಬಿಜೆಪಿ ಪಾದಯಾತ್ರೆಗೆ ಬ್ರೇಕ್ ಹಾಕಿ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರಂತೆ. ಹೀಗಾಗಿ ಈಗ ನಾಗೇಂದ್ರ ಪ್ರಕರಣ ರಾಜೀನಾಮೆ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಏನಾದ್ರೂ ಸೂಚನೆ ಕೊಟ್ಟಿದ್ದೇ ಆದ್ರೆ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ದೆ ಆದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗುತ್ತೆ. ಅದರಿಂದ ಬಿಜೆಪಿ ಮಾಡ್ಕೊಂಡಿರುವಂತ ಪ್ಲಾನ್ಗೆ, ಪಾದಯಾತ್ರೆಗೆ ಬ್ರೇಕ್ ಬಿದ್ದಂತಾಗುತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ ಒಂದ್ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದೆ. ಹೇಗಾದ್ರೂ ಮಾಡಿ ಬಿಜೆಪಿ ದೊಡ್ಡ ಪಾದಯಾತ್ರೆ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ. ಒಟ್ನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಹಾಗಾದ್ರೆ ಮುಂದಾಗ್ತಿದ್ಯಾ ಕಾಂಗ್ರೆಸ್? ಪಾದಯಾತ್ರೆ ಪಾಲಿಟಿಕ್ಸ್ ಬೆನ್ನಲ್ಲೇ ರಾಜೀನಾಮೆಗೆ ಮುಂದಾದ್ರ ನಾಗೇಂದ್ರ. ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳಿದ್ದಾರಂತೆ ಸಚಿವ ನಾಗೇಂದ್ರ. ನಿನ್ನೆ ಸಿಎಂ ಭೇಟಿ ಮಾಡಿ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ. ನಾಗೇಂದ್ರ ಅವರು ತಮ್ಮಿಂದಾಗಿ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳಿದ್ದಾರಂತೆ. ನಿನ್ನೆ ಸಿಎಂ ಬಳಿ ಫೋನ್ ಮಾಡಿ ಮಾತನಾಡಿದ್ದಾರಂತೆ ನಾಗೇಂದ್ರ. ನೀವು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ, ನನ್ನಿಂದ ಪಕ್ಷದ ವರ್ಚಸ್ಸಿಗೆ ಪೆಟ್ಟು ಬೀಳುತ್ತೆ, ರಾಜೀನಾಮೆಗೆ ನಾನ್ ರೆಡಿ ಅಂದಿದ್ದಾರಂತೆ. ನೀವು ಕೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸಚಿವ ನಾಗೇಂದ್ರ ಹೇಳಿದ್ದಾರಂತೆ. ಆದ್ರೆ ಆತುರದ ನಿರ್ಧಾರ ಬೇಡ, ನೋಡೋಣ, ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗುತ್ತೆ. ಪಾದಯಾತ್ರೆ ಪಾಲಿಟಿಕ್ಸ್ ಬೆನ್ನಲ್ಲೇ ಈಗ ರಾಜೀನಾಮೆಗೆ ಮುಂದಾದ್ರ ನಾಗೇಂದ್ರ ಅಂತ. ಕಾರಣ ಪಕ್ಷಕ್ಕೆ ಪದೇ ಪದೇ ಇದೇ ವಿಚಾರ ಮುಜುಗರವನ್ನ ತಂದಿಡ್ತಾ ಇದೆ. ಸದನವೂ ಕೂಡ ಇದಕ್ಕೆ ಬಲಿಯಾಗೋಯ್ತು. ಈಗ ಪಾದಯಾತ್ರೆ ಮಾಡ್ತೀವಿ ಅಂತಾನು ಹೊರಟಿದ್ದಾರೆ, ಪ್ರಾಸಿಕ್ಯೂಷನ್ಗೂ ಅನುಮತಿ ಕೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡ್ತಾ ಇದೆ. ನಾಗೇಂದ್ರ ಅವರ ವಿಚಾರಣೆ ಪದೇ ಪದೇ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗೇಂದ್ರ ಅವರು ಸಿಎಂ ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿ ಕೇಳಿದ್ದಾರಂತೆ, ನೀವು ಹೂ ಅಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನಾನು ರಾಜೀನಾಮೆಗೆ ಸಿದ್ಧ, ನನ್ನಿಂದಾಗಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರಬಾರ್ದು ಅಂತ. ಬಟ್ ಡಿಕೆ ಶಿವಕುಮಾರ್ ಇಲ್ಲ, ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ಹೈಕಮಾಂಡ್ ರಾಜೀನಾಮೆ ಕೊಡಿಸಿ ಅಂದ್ರೆ ರಾಜೀನಾಮೆ ಪಡ್ಕೊಳ್ತೀವಿ ನಿಮ್ಮ ಹತ್ರ ಅಂತ ಹೇಳಿದ್ದಾರಂತೆ. ಹಾಗಾಗಿ ಈಗ ಹೆಂಗಾದ್ರೂ ಮಾಡಿ ಪಕ್ಷದಗೆ ಡ್ಯಾಮೇಜ್ ಆಗ್ತಾ ಇದೆಯಲ್ಲ, ಅದನ್ನ ಕಂಟ್ರೋಲಿಗೆ ತರಬೇಕು. ಯಾವ ರೀತಿಯಾಗಿ ಇದಕ್ಕೆ ಹೈಕಮಾಂಡೇ ಮದ್ದರಿಬೇಕಾಗುತ್ತೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಕೊನೆಗೂ ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆಯಾ? ಪದೇ ಪದೇ ಇದೇ ವಿಚಾರ ಮುಜುಗರಕ್ಕೀಡು ಮಾಡ್ತಾ ಇತ್ತು. ನಾಗೇಂದ್ರ ಅವರು ಕೂಡ ನಾನು ರಾಜೀನಾಮೆಗೆ ರೆಡಿ ಅಂತಿದ್ದಾರಂತೆ. ಸದ್ಯಕ್ಕೆ ಈಗ ನಾಗೇಂದ್ರ ಅವರ ಸಚಿವ ಸ್ಥಾನ ಅಥವಾ ರಾಜೀನಾಮೆ ವಿಚಾರ ಆ ಭವಿಷ್ಯ ಹೈಕಮಾಂಡ್ ಅಂಗಳದಲ್ಲೇ ಇದೆಯಾ ಅಂತ? ಸೌಖ್ಯ, ನಾಗೇಂದ್ರ ಅವರ ವಿರುದ್ಧ ಕೇಳಿಬಂದಿರುವಂತಹ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಇನ್ನೂ ಕೂಡ ನಾಗೇಂದ್ರ ಅವರು ಆರೋಪಿಯೇ. ಅದರಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಒಂದು ಕಡೆ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದೆ. ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ. ಆದರೆ ಈಗ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಪಾದಯಾತ್ರೆ ಹಮ್ಮಿಕೊಂಡಿದೆಯೋ ಅದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ತಂತಾಗುತ್ತೆ. ಹೀಗಾಗಿ ಅದಕ್ಕೆ ದೊಡ್ಡ ಅಸ್ತ್ರ ಮಾಡ್ಕೊಳ್ಬಾರ್ದು ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥದ್ದು ನಿಜ. ಹಿಂದೆ ಯಾವೆಲ್ಲ ಸಂದರ್ಭಗಳಲ್ಲಿ ಪಾದಯಾತ್ರೆ ಆಗಿತ್ತೋ ಆ ಸಂದರ್ಭದಲ್ಲಿ ವಿಪಕ್ಷದಲ್ಲಿದ್ದಂತಹ ಪಕ್ಷಗಳಿಗೆ ಪಾದಯಾತ್ರೆ ಪೊಲಿಟಿಕಲ್ ಪ್ರಾಫಿಟ್ ಸಿಕ್ಕಿರುವಂಥದ್ದು ಕೂಡ ನಿಜ. ಹೀಗಾಗಿ ಈಗ ಒಂದು ವೇಳೆ ನಾಗೇಂದ್ರ ಅವರ ಪ್ರಕರಣದಲ್ಲಿ ರಾಯಚೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ನಿನ್ನೆ ಅಷ್ಟೇ BJPಯ ನಾಯಕರುಗಳು ಮಾಡಿರುವಂಥದ್ದು. ಹೀಗಾಗಿ ಪಾದಯಾತ್ರೆ ಮಾಡಿದ್ದೇ ಆದರೆ BJPಗೆ ಕಲ್ಯಾಣ ಕರ್ನಾಟಕ ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಪ್ರಕರಣ ದೊಡ್ಡ ಅಸ್ತ್ರ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದು ಸಲಹೆಗಳು ಮತ್ತು ಸೂಚನೆಗಳು ಬಂದಿರುವಂಥದ್ದು. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದಂತಹ ನಾಗೇಂದ್ರ ಅವರು ಸುದೀರ್ಘವಾಗಿ ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ಎಷ್ಟಿದೆ, ನನ್ನ ಪಾತ್ರ ಎಷ್ಟಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು, ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಪ್ರತಿಭಟನೆ ಆದ ಬಳಿಕ ಈಗ ಜನರ ಮುಂದೆ BJP ಹೋಗ್ತಾ ಇರೋದ್ರಿಂದ ಸಹಜವಾಗಿಯೇ ಇದು ಮುಂದಿನ ದಿನಗಳಲ್ಲಿ BJPಗೆ ವರ ಆಗಬಹುದು ಅನ್ನುವಂಥದ್ದು. ಮುಂದೆ ಏನಾದರೂ ಕಾಂಗ್ರೆಸ್ಗೆ ಹೆಚ್ಚು ಕಡಿಮೆ ಆದಾಗ ಸಹಜವಾಗಿಯೇ ನನ್ನ ವಿರುದ್ಧ ದೂರುಗಳು ಕೂಡ ಬರ್ಬೋದು. ನಾಗೇಂದ್ರ ಅವತ್ತು ರಾಜೀನಾಮೆ ಕೊಟ್ಟಿದ್ರೆ ನಮಗೆ ಇಷ್ಟೆಲ್ಲ ಇರುಸು ಮುರುಸು ಆಗ್ತಿರಲಿಲ್ಲ ಅನ್ನುವಂಥದ್ದು ಕೂಡ ಆಗ ಕೆಲವರು ಹೇಳ್ಬೋದು. ಇದಕ್ಕೆ ದಾರಿ ಮಾಡ್ಕೊಳ್ಬಾರ್ದು. ಹೀಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಒಂದು ಮಾತುಗಳನ್ನು ದೂರವಾಣಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ನಾಗೇಂದ್ರ ಅವರ ಆಪ್ತರು ಹೇಳ್ತಾ ಇರುವಂಥದ್ದೇ ಬೇರೆ. ನಾಗೇಂದ್ರ ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ನನಗೆ ರಾಜೀನಾಮೆ ಕೊಡಿ ಅಂತಲೂ ಹೇಳಿಲ್ಲ. ನಾನು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಲೂ ಕೂಡ ಹೇಳಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳ ಸುತ್ತಲೂ ಇರುವಂಥವರು ನಾಗೇಂದ್ರ ಅವರು ಕರೆ ಮಾಡಿದ್ರು, ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರು ಈ ರೀತಿಯಾದಂಥ ಒಂದು ಚರ್ಚೆಯೇ ನಮ್ಮಿಬ್ಬರ ನಡುವೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಆಗ್ತಿರೋ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಸಹಜವಾಗಿಯೇ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂಥದ್ದು ನಿಜ. ಪಾದಯಾತ್ರೆ ಮಾಡೋದ್ರಿಂದ ಇನ್ನಷ್ಟು ಡ್ಯಾಮೇಜ್ ಆಗೋದು ಕೂಡ ಖಚಿತ. ಇದೆಲ್ಲದರ ಮುಜುಗರ ತಪ್ಪಿಸ್ಕೋಬೇಕಂದ್ರೆ ಅನಿವಾರ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ರಾಜ್ಯದ ಪ್ರಮುಖ ನಾಯಕರು ಇದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗ್ಗೆ ದೆಹಲಿಯ ಹೈಕಮಾಂಡ್ ಭೇಟಿಗೆ ತೆರಳ್ತಾ ಇರೋದ್ರಿಂದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆ ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಪ್ರಕರಣ ಅನ್ನೋದಕ್ಕಿಂತಲೂ ಕೂಡ BJP ಪಾದಯಾತ್ರೆ ಮಾಡೋದ್ರಿಂದ ಏನೆಲ್ಲ ಲಾಭ ನಷ್ಟಗಳು ಆಗಬಹುದು ಅಂತ. ಈ ಹಿಂದೆ ಇವರು ಕೂಡ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಅದೇ ರೀತಿ ಭಾರತ್ ಜೋಡೋ ಪಾದಯಾತ್ರೆ ಮಾಡಿದ್ರು. ಈ ಎಲ್ಲ ಪಾದಯಾತ್ರೆಗಳ ಮೂಲಕವೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಗಡಿ ದಾಟೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಾದಯಾತ್ರೆ ಪಾಲಿಟಿಕ್ಸ್ ಮಾಡಿದಂಥವರೆಲ್ಲರೂ ಕೂಡ ಪೊಲಿಟಿಕಲಿ ಸರ್ವೈವ್ ಆಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾ ಇರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು BJP ಮಾಡ್ತಾ ಇರುವಂತಹ ಈ ಪಾದಯಾತ್ರೆ ಪ್ಲಾನ್ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಅದೇ ರೀತಿ ನಾಗೇಂದ್ರ ಅವರು ತಮ್ಮ ಬಳಿ ಬಂದು ಹೇಳಿರುವಂಥ ಒಂದು ವಿಚಾರ, ಈ ಸಂದರ್ಭದಲ್ಲಿ ನಾವು ರಾಜೀನಾಮೆ ತಗೊಂಡ್ರೆ ಏನಾಗ್ಬೋದು ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆ ಮತ್ತು ಸಲಹೆಯನ್ನು ಕೊಟ್ಟಿದ್ದಾದರೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದ್ದಾವೆ. ಸೌಖ್ಯ ಮಾರುತಿ, ಈಗ ಈ ಒಂದು ಕಾನ್ವರ್ಸೇಷನ್ ಇಬ್ರು ಮಧ್ಯೆ ಆಗಿಲ್ಲ ಅಂದ್ರೆ ನಾಗೇಂದ್ರ ಅವರು ಕಾಲ್ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ ಅನ್ನೋದೇ ಆಗಿದ್ರೆ, ಅದರ ಜೊತೆಗೆ ನೀವು ರಾಜೀನಾಮೆ ಕೊಡಿ ಅಂತ CM ಕೂಡ ಹೇಳಿಲ್ಲ ಅಂದ್ರೆ ಹೈಕಮಾಂಡ್ ಹೇಳಿದ ಬಳಿಕ ನಾವು ರಾಜೀನಾಮೆ ಕೇಳ್ತೀವಿ, ಈ ಕಾನ್ವರ್ಸೇಷನ್ನೇ ನಡೆದಿಲ್ಲ ಅಂದ್ರೆ ನೆಕ್ಸ್ಟ್ ಕಾಂಗ್ರೆಸ್ ಇರುವಂತ ಆಪ್ಷನ್ ಏನು ಅಂತ? ಯಾಕೆಂದ್ರೆ BJP ಈ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತು ಅಂತ ಅಂದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ಬಿಡುತ್ತೆ. ಹೈಕಮಾಂಡ್ ಆದ್ರೂ ಏನ್ ಸೂಚನೆ ಕೊಡೋದಕ್ಕೆ ಸಾಧ್ಯ? ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳೋದ್ ಬಿಟ್ರೆ ಬೇರೆ ಏನು ಆಪ್ಷನ್ ಇದೆ ಅಂತ?
ಇಲ್ಲ, ನಾಗೇಂದ್ರ ಹೇಳ್ತಾ ಇರೋದು ನಾನು ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಮುಖ್ಯಮಂತ್ರಿಗಳು ಕೂಡ ಏನು ಬಹಿರಂಗವಾಗಿ ಬಂದು ನಾಗೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಮುಖ್ಯಮಂತ್ರಿಗಳ ಬಳಿ ಇರುವಂತಹ ಆಪ್ತರು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ಕರೆ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಈಗ BJP 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿರುವಂಥದ್ದು ನಿಜ. ಇದೇ ಪಾದಯಾತ್ರೆ ಆಗಿದೆ ಆದರೆ BJPಗೆ ಎಲೆಕ್ಷನ್ನ ಟ್ರೆಂಡ್ ಸೆಟ್ ಮಾಡುವಂಥ ಒಂದು ದೊಡ್ಡ ಅಸ್ತ್ರ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಹೀಗಾಗಿ ರಾಜ್ಯ ಕಾಂಗ್ರೆಸ್ಸಲ್ಲಿ ಈ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. BJP ಪಾದಯಾತ್ರೆ ಮಾಡದೇ ಇರುವಂಥ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದಾದರೆ ನಮ್ಮ ಬಳಿ ಇರುವಂತಹ BJPಯವರ ಬಳಿ ಇರುವಂಥ ಈ ಅಸ್ತ್ರವನ್ನು ನಾವು ಕಸಿದುಕೊಳ್ಬೇಕು ಅಂತ. ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ತೆಗೆದುಕೊಂಡ್ರೆ BJPಯವರು ಪಾದಯಾತ್ರೆ ಮಾಡೋದಕ್ಕೆ ಅವರ ಬಳಿ ಬೇರೆ ವಿಚಾರ ಇರೋದಿಲ್ಲ. ರಾಜ್ಯದ ಅಭಿವೃದ್ಧಿ ಬೇರೆ ವಿಚಾರಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡುವಂತಹ ಒಂದು ಸಾಹಸಕ್ಕೆ BJPಯವರು ಕೈ ಹಾಕೋದಿಲ್ಲ. BJPಯವರು ನಿನ್ನೆ ಪಾದಯಾತ್ರೆ ಘೋಷಣೆ ಮಾಡುವಂಥ ಒಂದು ಸಂದರ್ಭದಲ್ಲೇ ಹೇಳಿದರು, ಬಿಡದಿ JDS ಅವರು ಬಿಡದಿ ಟೌನ್ಶಿಪ್ ಪ್ರಕರಣಕ್ಕೂ ಮೊದಲು ಹೇಳಿದ್ದು ನಾಗೇಂದ್ರ ಅವರು ರಾಜೀನಾಮೆ ತಗೋಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾವು ಈಗಲೂ ಕೂಡ ಪಾದಯಾತ್ರೆ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ ಪ್ರಕರಣದಲ್ಲಿ ನಾಗೇಂದ್ರ ಅವರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ, ನಾಗೇಂದ್ರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇಂಥವರನ್ನು ಯಾಕೆ ನೀವು ಕ್ಯಾಬಿನೆಟ್ ಇಟ್ಕೊಂಡಿದ್ದೀರಾ? ಹೀಗಾಗಿ ಇದನ್ನೇ ಇಟ್ಕೊಂಡು ನಾವು ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಅಧಿಕೃತ ನಿರ್ಧಾರವೂ ಕೂಡ ಆಗಿತ್ತು. ಇದನ್ನು ತಡಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನ ಕೆಲ ನಾಯಕರು ಈಗ ಚರ್ಚೆ ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಂಡಿದ್ದಾದರೆ ಸಹಜವಾಗಿ BJPಯ ಪಾದಯಾತ್ರೆಗೆ ಬ್ರೇಕ್ ಆಗದಂತಾಗುತ್ತೆ. BJPಯವರು ಏನು ಲೆಕ್ಕಾಚಾರ ಆಗ್ತಿದ್ದಾರೆ, ನಾವು ಪಾದಯಾತ್ರೆ ಮಾಡೋದರ ಮುಖೇನ ನಮಗೆ ಪೊಲಿಟಿಕಲ್ ಪ್ರಾಫಿಟ್ ಆಗುತ್ತೆ ಅಂತ, ಆ ಪ್ರಾಫಿಟ್ ಆಗದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಬೋದು ಅನ್ನುವಂಥ ಒಂದು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಬಹುತೇಕ ನಾಳೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಿರೋದ್ರಿಂದ ಎಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಂಡು ಬರುವಂತಹ ಸಾಧ್ಯತೆ ಇದೆ. ಈ ಉತ್ತರ ಕಂಡುಕೊಂಡು ಬರೋ ಸಲುವಾಗಿಯೇ ಮುಖ್ಯಮಂತ್ರಿಗಳು ನಾಳೆ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ನಾಗೇಂದ್ರ ರಾಜೀನಾಮೆ ವಿಚಾರ ಈಗ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಹೋಗ್ತಾ ಇದೆ. ನಾಳೆ CM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಿದ ನಂತರ ಏನಾಗಬಹುದು ಅನ್ನುವಂಥ ಕುತೂಹಲ ಇದ್ದೇ ಇದೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳಿದ್ದೆ ಆದರೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಗುತ್ತೆ. ಆ ಸ್ಥಾನಕ್ಕೆ ಬೇರೆ ಯಾರನ್ನು ತಂದು ಕೂರಿಸ್ತಾರೆ? ಯಾಕೆಂದ್ರೆ ಅಸಮಾಧಾನಿತ ಹಿರಿಯ ಶಾಸಕರ ಸಂಖ್ಯೆ ಹೆಚ್ಚಾಗಿನೇ ಇದೆ. ಅದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆಗೆ BJPಗೆ ಕ್ರೆಡಿಟ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ತನ್ನ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಈಗ ಮುಂದಾಗ್ತಿದೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ.